ಗೆಳೆಯರೆ, ಇವತ್ತು ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇರೋದು ಭಾರತ ದೇಶದ ಒಡಿಶಾದ ಪುರಿ ನಗರದಲ್ಲಿರುವ ಶ್ರೀ ಜಗನ್ನಾಥ ದೇವಸ್ಥಾನದ ಅಡಿಗೆ ಮನೆಗೆ. ಜಗನ್ನಾಥ ದೇವಸ್ಥಾನದ ಪ್ರಸಾದ ನಿಲಯ ಅಂತನೂ ಕರೆಯಲಾಗುತ್ತೆ. ಪ್ರತಿದಿನ ಈ ದೇವಸ್ಥಾನದಲ್ಲಿ ಎಷ್ಟು ಭಕ್ತಾದಿಗಳು ಊಟ ಮಾಡ್ತಾರೆ? 1,000, 2,000, 3,000, ಬೇಡ 50,000 ಅಲ್ಲವೇ ಅಲ್ಲ. ಪ್ರತಿದಿನ 1,00,000ಕ್ಕೂ ಹೆಚ್ಚು ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ಊಟ ಮಾಡ್ತಾರೆ. ಪ್ರತಿದಿನ ದೇವಸ್ಥಾನಕ್ಕೆ ಭೇಟಿ ಕೊಡುವ 1,00,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ 56ಕ್ಕೂ ಹೆಚ್ಚು ವಿವಿಧ ರೀತಿಯ ಪ್ರಸಾದವನ್ನು ಕೊಡಬೇಕು ಅಂತಂದ್ರೆ ನಿಜವಾಗಿಯೂ ಇದು ಸಾಧಾರಣ ವಿಚಾರ ಅಲ್ಲ. ಈ ದೇವಸ್ಥಾನದಲ್ಲಿ ಕೇವಲ ಒಂದು ಅಡಿಗೆ ಮನೆ ಇಲ್ಲ, ಸಾಕಷ್ಟು ಅಡಿಗೆ ಮನೆ ಇದೆ. ಒಂದು ಅಡಿಗೆ ಮನೆಯಲ್ಲಿ ಸಿಹಿ ಖಾದ್ಯವನ್ನು ತಯಾರಿಸ್ತಾರೆ, ಮತ್ತೊಂದು ಅಡಿಗೆ ಮನೆಯಲ್ಲಿ ಖಾರದ ಖಾದ್ಯವನ್ನು ತಯಾರಿಸ್ತಾರೆ, ಮತ್ತೊಂದು ಅಡಿಗೆ ಮನೆಯಲ್ಲಿ ಹಣ್ಣಿನ ಖಾದ್ಯಗಳನ್ನು ತಯಾರಿಸ್ತಾರೆ. ಇದೇ ರೀತಿ ಸಾಕಷ್ಟು ಅಡಿಗೆ ಮನೆಗಳು ಇದೆ. ದೇವಸ್ಥಾನದಲ್ಲಿ ಇರುವ ಈ ಅಡಿಗೆ ಮನೆಯ ಹೆಸರು ರೋಜಗಾರ. ಮತ್ತೊಂದು ಹೆಸರು ಕೂಡ ಇದೆ, ಅದೇನಪ್ಪಾ ಅಂತಂದ್ರೆ ಭಗವಾನ್ ಕಾ ರಸೋಯಿಗರ್. ಕನ್ನಡದಲ್ಲಿ ದೇವರ ಅಡಿಗೆ ಮನೆ ಅಂತ ಅರ್ಥ. ಪ್ರತಿದಿನ ಇಲ್ಲಿ ತಯಾರಾಗುವ ಪ್ರಸಾದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಜಗನ್ನಾಥ್ ಮಹಾಪ್ರಸಾದ ಅಂತ ಕರೀತಾರೆ. ದೇವರ ಅಡಿಗೆ ಮನೆಯಲ್ಲಿ 500 ಅಡಿಗೆ ಭಟ್ಟರಿದ್ದಾರೆ. ಇವರು ಅಡಿಗೆ ಕೆಲಸ ಮಾಡುತ್ತಾರೆ. ಅಡಿಗೆ ಭಟ್ಟರಿಗೆ ಸಹಾಯ ಮಾಡೋದಕ್ಕೆ 300 ಸಹಾಯಕರು ಇದ್ದಾರೆ. ಒಟ್ಟಾರೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವವರ ಸಂಖ್ಯೆ 800. ಗೆಳೆಯರೆ, ಪೂರಿ ಜಗನ್ನಾಥ ರಥಯಾತ್ರೆ ಸಮಯದಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವವರ ಸಂಖ್ಯೆ